ಸೋಮನಾಥನ ಎದೆಯನ್ನು ಹರಿತವಾದ ಚುರಿಯಿಂದ ಇರಿದಂತಾಯಿತು. ತನ್ನ ಅತ್ತಿಗೆಯು ಬಹುದಿನಗಳಿಂದ ನನ್ನ ಮೇಲೆ ದೂರು ಹೇಳುತ್ತಿದ್ದಾಳೆ. ನನ್ನ ಅಣ್ಣನು ಕೇಳುತ್ತಿಲ್ಲ ಎಂದು ಭಾವಿಸಿ ಮುಂದಿನ ಮಾತುಕತೆ ಕೇಳಲು ಉತ್ಸುಕತೆ ತಾಳಿದ. ಉಮಾ ನಾನಿರುವವರೆಗೆ ನನ್ನ ತಮ್ಮನು ರಾಜನಂತೆ ಓಡಾಡಿಕೊಂಡಿರಲಿ. ಇಲ್ಲಿ ನಿನಗೇನು ಕಡಿಮೆಯಾಗಿದೆ ಹೇಳು? ನನಗೇನೂ ಕಡಿಮೆಯಾಗಿಲ್ಲ. ಕೈಯಲ್ಲಿ ರೂಪಾಯಿ ಓಡಾಡುವವರೆಗೆ ನಿಮಗೇನೂ ಗೊತ್ತಾಗುವುದಿಲ್ಲ. ಆಮೇಲೆ ನಿಮಗೆ ಗೊತ್ತಾಗುತ್ತೆ. ತಮ್ಮನನ್ನು ರಾಜನಂತೆ ಬೆಳೆಸಿ ಮಕ್ಕಳ ಕೈಗೆ ಚಿಪ್ಪು ಕೊಡಿ. ರಂಗನಾಥನ ಸಿಟ್ಟು ನುಂಗಿಕೊಂಡು, ನಿನ್ನ ಇಷ್ಟ ಏನಿದೆ ಹೇಳು? ನನ್ನ ತಮ್ಮನನ್ನು ಮನೆ ಬಿಟ್ಟು ಓಡಿಸಲೇ ಎಂದು ಕೇಳಿದ. ನಾನು ಹಾಗೆಂದು ಹೇಳಿದ್ದೇನೆ? ನಿಮ್ಮ ಹಾಗೆ ಅವನೂ ದುಡಿಯಲಿ. ಸುಮ್ಮನೆ ಓಡಾಡಿಕೊಂಡಿರೋದು ಬೇಡ. ಅವನಿಗಾಗಿ ದಿನ 5-6 ರೂಪಾಯಿ ಖರ್ಚಾಗುತ್ತೆ. ನೀನೇನಾದರೂ ಕೊಡುವ ಹಾಗಿದ್ದೀಯಾ? ನೀವು ಕೊಟ್ಟರೆ ನಾನು ಕೊಟ್ಟ ಹಾಗೆ ಅಲ್ಲವೇ? ನಿಮ್ಮ ಹಣ ಬೇರೆ, ನನ್ನ ಹಣ ಬೇರೆ ಎಂದಿದೆಯೇ? ಉಮಾ, ಈ ಮನೆ, ಹಣ, ಅಂಗಡಿಯೆಲ್ಲ ಸೋಮನಾಥನದ್ದೆಂದೇ ತಿಳಿ. ಅವನ ಹಣ ಅವನಿಗೆ ಖರ್ಚಾಗುತ್ತಿದೆ. ಅಯ್ಯೋ ಪಾಪ, ಈ ಮಾತು ಹೇಳಲು ನಿಮಗೆ ನಾಲಿಗೆಯಾದರೂ ಹೇಗೆ ಬಂತು? ನನ್ನ ಮಾತೆಂದರೆ ನೀವು ತುಂಬ ಅಲಕ್ಷ್ಯ ಮಾಡ್ತಾ ಇದ್ದೀರಾ. ನಿಮ್ಮಿಷ್ಟ ಹೇಗಿದೆಯೋ ಹಾಗೆ ಮಾಡಿ ಹಾಗೆಂದು ಹೇಳುವವಳು. ದಿನ ಬೆಳಗಾದರೆ ಅವನ ಮೇಲೆ ದೂರು ಹೇಳುತ್ತಲೇ ಇರ್ತೀಯಲ್ಲ. ಹೊಟ್ಟೆ ಉರಿ ಬಂದರೆ ಹೇಳೋದೆ? ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅನ್ನೋ ಮಾತು ಸುಳ್ಳಲ್ಲ. ಸೋಮನಾಥನು ಈ ಮನೆಯಲ್ಲಿರುವುದರಿಂದ ನಿನಗೆ ಸಮಾಧಾನವಿಲ್ಲವೆಂದು ತೋರುತ್ತದೆ. ಬೇಗ ಮದುವೆ ಮಾಡಿ ಎಲ್ಲ ಸರಿ ಹೋಗುತ್ತದೆ. ಮದುವೆಯಾದ ಮೇಲೆ ಸಂಸಾರ ಒಡೆಯುತ್ತದೆಂದು ನಿನ್ನ ಭಾವನೆಯೇ? ನಾವೇನಾದರೂ ಒಡೆಯೋದು ಬೇಡ, ತಾನೇ ಒಡೆಯುತ್ತೆ. ಉಮಾ, ಸದ್ಯಕ್ಕೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರು. ಸುಮ್ಮನಿರ್ತೇನೆ ತಗೊಳ್ಳಿ. ಆವರೆಗೆ ಮೌನವಾಗಿದ್ದ ಸರೋಜಮ್ಮನು ಮಗಳ ಮೇಲೆ ಕೃತಕ ಸಿಟ್ಟು ತೋರಿ ಬಾಯಿ ಮುಚ್ಚಿಕೊಂಡಿರುವಂತೆ ಹೇಳಿದಳು. ಉಮಾದೇವಿಯು ಪ್ರತಿಯಾಡದೆ ಅಲ್ಲಿಗೆ ಮೌನ ವಹಿಸಿದಳು. ರಂಗನಾಥನು ಮಾತು ಬೆಳೆಸದೆ ತನ್ನ ಬಾಯಿಗೆ ಬೀಗ ಹಾಕಿಕೊಂಡ. ಹೊರಗೆ ನಿಂತು ಅವರಿಬ್ಬರ ಮಾತುಗಳನ್ನು ಆಲಿಸಿ ಕೇಳುತ್ತಿದ್ದ ಸೋಮನಾಥನಿಗೆ ಮನೆಯೊಳಗೆ ಹೋಗಲು ಮನಸ್ಸಾಗಲಿಲ್ಲ. ನನ್ನ ದೆಸೆಯಿಂದ ಗಂಡ ಹೆಂಡತಿ ಇಬ್ಬರೂ ಜಗಳ ಆಡುತ್ತಲೇ ಇರುತ್ತಾರೆ. ನನ್ನಣ್ಣನು ನನ್ನ ಬಳಿ ಹೇಳದೇ ಇದ್ದಾನೆ. ನಿಜವಾಗಿ ಈತನು ಧರ್ಮರಾಯನೇ ಸರಿ. ಅತ್ತಿಗೆಯನ್ನು ನಾಗರ ಹಾವಿಗೆ ಹೋಲಿಸಬಹುದು. ನಾನು ಈ ಮನೆಯಲ್ಲಿರುವುದರಿಂದ ಇವಳಿಗೆ ಸಮಾಧಾನವಿಲ್ಲ. ಅಣ್ಣನ ಮನಸ್ಸಿಗೆ ನೆಮ್ಮದಿಯಿಲ್ಲ. ಈ ಕಾರಣ ನಾನೇ ಈ ಮನೆ ಬಿಟ್ಟು ಹೋಗುವುದು ಉತ್ತಮ. ಇವರೇ ಸುಖವಾಗಿರಲಿ. ನಾನೇ ಇವರ ಕಣ್ಮರೆಯಾಗಿ ಹೊರಟು ಹೋಗುತ್ತೇನೆ ಎಂದು ಯೋಚಿಸಿದ ಸೋಮನಾಥನು ಮೆಲ್ಲನೆ ಅಲ್ಲಿಂದ ಹೊರಟ. ಈ ಸಮಯದಲ್ಲಿ ಆತನಿಗೆ ತುಂಬ ಸಂಕಟವಾಯಿತು. 2ನೇ ದಿನ ತಂದೆ ತಾಯಿ ಇಬ್ಬರ ತಿಥಿ ಇದೆ ಎಂದು ತಿಳಿದಿದ್ದರೂ ಹಿಂದಿರುಗಲು ಮನಸ್ಸು ಬಾರದೆ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಅಲ್ಲಿಂದ ಹೊರಟ.